ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಂದ ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆಯಲ್ಲಿ ರೇವಣ್ಣ ಮನೆಯ ಬಲಭಾಗದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗ್ತಾ ಇದೆ. ಪೂಜೆಯ ಬಳಿಕವಾಗಿ ಹೂವಿನ ಪಲ್ಲಕ್ಕಿಯಲ್ಲಿ ಅಂತಿಮ ಯಾತ್ರೆಯನ್ನ ಮಾಡಲಾಗುತ್ತೆ. ಕಡೆಯ ವಿಧಿವಿಧಾನಗಳಿಗೇನಿದೆ ಅದನ್ನು ಸಲ್ಲಿಸಲಾಗ್ತಾ ಇದೆ. ಎಚ್.ಡಿ. ರೇವಣ್ಣ ಅವರ ಮನೆಯ ಬಲಭಾಗದಲ್ಲಿ ಈಗಾಗಲೇ ಪೂಜೆಯನ್ನ ಮಾಡಲಾಗ್ತಾ ಇದೆ. ವಿಶೇಷ ವಾಹನದಲ್ಲಿ ಮಾವಿನ ಕೆರೆಯವರೆಗೂ ಕೂಡ ಅಂತಿಮ ಯಾತ್ರೆ ಸಾಗ್ತಾ ಹೋಗುತ್ತೆ. ಮೊದಲ ಹಂತವಾಗಿ ಈಗ ಎಚ್.ಡಿ. ರೇವಣ್ಣ ಅವರ ಮನೆಯ ಬಲಭಾಗ ಏನಿದೆ ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದಂತಹ ನಂತರವಾಗಿ ಅಂತಿಮ ವಿಧಿವಿಧಾನಗಳ ಪ್ರಕ್ರಿಯೆ ಏನಿದೆ ಒಂದೊಂದೇ ಸಾಗ್ತಾ ಹೋಗ್ತಾ ಇದೆ. ಸೊ ಈ ಒಂದು ಪೂಜೆ ಆದಂತಹ ನಂತರವಾಗಿ ಪೂಜೆಯ ಬಳಿಕವಾಗಿ ಹೂವಿನ ಪಲ್ಲಕ್ಕಿಯಲ್ಲಿ ಅಂತಿಮ ಯಾತ್ರೆ ಕೂಡ ಸಾಗ್ತಾ ಹೋಗುತ್ತೆ. ವಿಶೇಷ ವಾಹನದಲ್ಲಿ ಮಾವಿನ ಕೆರೆಯವರೆಗೂ ಕೂಡ ಅಂತಿಮ ಯಾತ್ರೆ ಸಾಗ್ತಾ ಹೋಗುತ್ತೆ. ಇನ್ನು ಚೆನ್ನಮ್ಮ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜನಸಾಗರ ಬೆಳಗ್ಗಿನಿಂದಲೂ ಕೂಡ ಹರಿದು ಬರ್ತಾ ಇದೆ. ಸುಮಾರು ಇಲ್ಲಿವರೆಗೂ ಕೂಡ ಒಂದು 50,000ದವರೆಗೂ ಕೂಡ ಜನಸಾಗರ ಹರಿದು ಬಂದಿದೆ. ಅಂತಿಮ ದರ್ಶನಕ್ಕೆ ಸಮಯದ ಅವಕಾಶವನ್ನು ನೀಡಬೇಕು ಅಂತ ಹೇಳಿ ಜನರು ಪಟ್ಟನ್ನ ಹಿಡಿದಿದ್ದಾರೆ. ಚೆನ್ನಮ್ಮ ಅವರ ದರ್ಶನಕ್ಕಾಗಿ ರೇವಣ್ಣ ಅವರ ನಿವಾಸದ ಬಳಿಯಲ್ಲಿ ಜನರು ಜಮಾಯಿಸಿದ್ದಾರೆ. ಪೂಜೆ ಬಳಿಕವಾಗಿ ಅಂತಿಮ ಯಾತ್ರೆಗೆ ಸಜ್ಜಾಗ್ತಾ ಇದೆ ಕುಟುಂಬಸ್ಥರು. ಯಾಕೆಂತಂದ್ರೆ ಅಂತಿಮ ವಿಧಿವಿಧಾನಗಳಿಗೆ ಯಾವುದೇ ರೀತಿಯಾದಂತಹ ಯಮಗಂಡಗಾಲ ಗುಳಿಕಾಕಾಲ ಇವ್ಯಾವುದೂ ಇರೋದಿಲ್ಲ. ಸಾವಿನ ವಿಚಾರದಲ್ಲಿ ಇದು ಯಾವುದೇ ರೀತಿಯಾದಂತಹ ಕಾಲಗಳನ್ನು ನೋಡೋದಿಲ್ಲ. ಆದರೆ ಸೂರ್ಯಾಸ್ತದ ಮುಂಚಿತವಾಗಿ ಎಲ್ಲ ಕಾರ್ಯಗಳನ್ನು ಮುಗಿಸ್ಬೇಕಾಗತ್ತೆ. ಸೂರ್ಯ ಮುಳುಗುವಂತಹ ಮುನ್ನವಾಗಿ ಎಲ್ಲ ಕಾರ್ಯಗಳು ಮುಳುಗಬೇಕಾಗತ್ತೆ ಮಾಡಬೇಕಾಗಿರುವಂತಹ ಕಾರಣವಾಗಿ. ಸೊ ಈಗಾಗಲೇ ಅದಕ್ಕೆ ಭಾಳಷ್ಟು ಬೆಳಗ್ಗಿನಿಂದಲೂ ಕೂಡ ಜನಸಾಗರ ಹರಿದು ಬರ್ತಾ ಇದೆ. ಸೊ ಕಡೆಯದಾಗಿ ಅಂತಿಮ ವಿಧಿವಿಧಾನಗಳಿಗೇನಿದೆ ಪ್ರಕ್ರಿಯೆಗಳು ಕೂಡ ಒಂದೊಂದೇ ಜರುಗ್ತಾ ಹೋಗ್ತಾ ಇದೆ. ಪೂಜೆಯ ಬಳಿಕವಾಗಿ ಅಂತಿಮ ಯಾತ್ರೆಗೆ ಈಗಾಗಲೇ ಕುಟುಂಬಸ್ಥರು ಕೂಡ ಸಜ್ಜಾಗ್ತಾ ಇದ್ದಾರೆ. ಬಟ್ ಇನ್ನೊಂದು ಸ್ವಲ್ಪ ಅವಕಾಶವನ್ನು ಮಾಡಿಕೊಡಿ, ಇಲ್ಲೇ ಇರಲಿ ಅಂತಿಮ ಯಾತ್ರೆಗೆ ಇನ್ನೊಂದು ಸ್ವಲ್ಪ ಆದಮೇಲೆ, ಅಂದರೆ ನಾವೆಲ್ಲರೂ ನೋಡಾದ್ಮೇಲೆ ಇನ್ನಷ್ಟು ಭಾಳಷ್ಟು ಮಂದಿ ಕೂಡ ಬರೋರಿದ್ದಾರೆ. ಅವರೆಲ್ಲ ಆದಮೇಲೆ ಆನಂತರವಾಗಿ ಇನ್ನೊಂದಷ್ಟು ಅವರ್ಸ್ ಮುಂದೆ ಹಾಕಿ ಅಂತ ಹೇಳಿ ಕೂಡ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರಂತೆ. ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮನ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ. ಹರದನಹಳ್ಳಿ ಸಮೀಪದ ಮಾವಿನಕೆರೆಯಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ ಆಗಲಿದೆ. ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ. ಹರದನಹಳ್ಳಿ ಸಮೀಪದ ಮಾವಿನಕೆರೆಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗಲಿದೆ. ಚೆನ್ನಮ್ಮ ಇಚ್ಛೆಯಂತೆ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಆಗಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ನಡೆಯಲಿದೆ ಅಂತಿಮ ವಿಧಿವಿಧಾನ. ವೇದ ಮಂತ್ರ ಘೋಷಗಳೊಂದಿಗೆ ಅಂತಿಮ ವಿಧಿವಿಧಾನ ಆಗಲಿದೆ. ಸಂಜೆ 4 ಗಂಟೆಯ ಒಳಗಾಗಿ ನಡೆಯಲಿದೆ. ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗುತ್ತೆ. ಅರ್ಚಕ ಕಣ್ಣನ್ ಶರ್ಮಾ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳಾಗುತ್ತೆ. ಅಂತಿಮ ವಿಧಿವಿಧಾನ ಕಾರ್ಯದಲ್ಲಿ 12 ಅರ್ಚಕರ ತಂಡ ಇವತ್ತು ಭಾಗಿಯಾಗ್ತಾ ಇದೆ. ಸರ್ಕಾರಿ ಗೌರವಗಳೊಂದಿಗೆ ಇವತ್ತು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ಒಂದು ಕಡೆ ಆಗ್ತಾ ಇದೆ. ಈಗಾಗಲೇ ಸಾರ್ವಜನಿಕ ದರ್ಶನವನ್ನು ಕೂಡ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಬಹಳಷ್ಟು ಮಂದಿ ಈಗಾಗಲೇ ಜನಸಾಗರವೇ ಬೆಳಗ್ಗಿನಿಂದಲೂ ಕೂಡ ಹರಿದು ಬರ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಮಾವಿನಕೆರೆ ಏನಿದೆ ಅಥವಾ ರಂಗನಾಥ ಸ್ವಾಮಿ ಏನಿದ್ದಾರೆ ಆ ಬೆಟ್ಟದ ತಪ್ಪಲು ಏನಿದೆ, ಸೊ ಅಲ್ಲಿ ಕಡೆಯ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಅಲ್ಲೂ ಕೂಡ ಕುಣಿ ತೋಡಿದರೆ ಹೆಚ್ಚಿನ ರೀತಿಯಾಗಿ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಸಿಬ್ಬಂದಿಗಳನ್ನು ಹಾಕಿದ್ದಾರೆ. ಜೊತೆಗೆ ಜರ್ಮನ್ ರೀತಿಯಾದಂಥ ಟೆಂಟ್ಗಳನ್ನು ಕೂಡ ಹಾಕಲಾಗಿದೆ. ಏಕೆಂದರೆ ಮಳೆ ಬರುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ. ಮತ್ತೊಂದು ಕಡೆ ಈಗಾಗಲೇ ಊಟದ ವ್ಯವಸ್ಥೆಗಳನ್ನು, ಯಾಕಂದರೆ ಚೆನ್ನಮ್ಮ ಅವರು ಮನೆಗೆ ಯಾರೇ ಬಂದರೂ ಕೂಡ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಅಂತೂ ಕಳಿಸ್ತಾ ಇರಲಿಲ್ಲ. ಸೊ ಆ ಒಂದು ಕಾರಣವಾಗಿ ತನ್ನನ್ನು ನೋಡಲಿಕ್ಕೆ ಯಾರು ಬರ್ತಾರೆ, ಕಡಿಯದಾಗಿ ನೆಮಿಸ್ಲಿಕ್ಕೆ ಅಂತ ಹೇಳಿ ಅಥವಾ ದರ್ಶನ ಮಾಡಲಿಕ್ಕೆ ಬಂದವರು ಹಸ್ಕೊಂಡು ಹಾಗೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅಥವಾ ಬರೀ ಹೊಟ್ಟೆಯಲ್ಲಿ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು 40,000ರಿಂದ 50,000ದವರೆಗೂ ಕೂಡ ಜನರಿಗಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಬೆಳಗ್ಗಿನಿಂದ ಮಾಡಲಾಗಿದೆ. ಈಗ ಏನು ಗಮನಿಸ್ತಾ ಇದ್ವಿ, ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗಿರುವಂಥದ್ದು, ಕುಣಿ ತೋಡ್ತಾ ಇರುವಂತಹ ಕೆಲಸಗಳು ಕೂಡ ಈಗಾಗಲೇ ಮಾವಿನಕೆರೆಯಲ್ಲಿ ಆಗಿದೆ.